ನನ್ನ ಸೋದರ ಕುಂಭಕರ್ಣ ನನ್ನ ಬೆಂಬಲಕ್ಕೆ ನಿಂತು ಆ ವಾನರನನ್ನು ಸಂಹರಿಸಿ ರಾಮ ಲಕ್ಷ್ಮಣರನ್ನು ಕೊಲ್ಲುವೆನೆಂದು ನನಗೆ ಭಾಷೆ ಕೊಟ್ಟಿದ್ದಾನೆ. ನನಗೀಗ ಪರಮಾನಂದವಾಗಿದೆ. ನನ್ನ ಆತಂಕವೆಲ್ಲ ದೂರವಾಗಿದೆ. ಹೇಳಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಪ್ರಭುಗಳೇ, ನಾವು ಹೇಳುವುದಾದರೂ ಏನಿದೆ? ನಿಮಗೆ ನೀವೇ ಸಮಾನರು, ನಿಮಗೆ ನೀವೇ ಸ್ವಯಂ ಈಶ್ವರರು. ಶತ್ರು ವಿಧ್ವಂಸಕನಾದ ನಿಮಗೆ ಅಪಜಯವೇ ಇಲ್ಲ. ನಿಮ್ಮಿಂದ ಸೀತೆಯನ್ನು ಯಾರೂ ಕಿತ್ತುಕೊಳ್ಳುವುದು ಸಾಧ್ಯವೇ ಇಲ್ಲ. ಮಹಾಪ್ರಭು, ವೀರಶ್ರೇಷ್ಠರಾದ ಕುಂಭಕರ್ಣ, ಮಹಾನ್ ಪರಾಕ್ರಮಶಾಲಿಯಾದ ಇಂದ್ರಜಿತು ಇವರುಗಳು ನಮ್ಮ ಜೊತೆ ಇದ್ದರೆ ವಜ್ರಾಯುಧವನ್ನು ಹಿಡಿದು ಬಂದ ಆ ಇಂದ್ರನನ್ನು ತಡೆದು ನಿಲ್ಲಿಸಬಲ್ಲವು. ಮಹಾಪ್ರಭು, ನರಮಾನವರಾದ ರಾಮ ಲಕ್ಷ್ಮಣರನ್ನು ಪರಾಭವಗೊಳಿಸುವುದು ಎಷ್ಟರ ಕೆಲಸ. ಆದರೆ ಎಂದು ಏಕೆ ನಿಲ್ಲಿಸಿದೆ ಮಹಾಪಾರ್ಶ್ವ? ಅದೇನೆಂದು ಹೇಳು. ನೀವು ರಾಮ ಲಕ್ಷ್ಮಣರನ್ನ ಪರಾಭವಗೊಳಿಸಿದರೂ ಸೀತೆ ಒಲಿಯುತ್ತಾಳೆ ಎನ್ನುವುದು ಸಂದೇಹಾಸ್ಪದ. ಮಹಾಪಾರ್ಶ್ವ, ನೀನೀಗ ಸತ್ಯವಾದ ಮಾತನ್ನೇ ಹೇಳಿದೆ. ಈ ಲಂಕಾಧಿಪತಿ ಮಹಾಪತಿವ್ರತೆಯ ಸೀತಾದೇವಿಯನ್ನು ಒಲಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಹೌದು, ಆದರೆ ನಮ್ಮ ಪ್ರಭುಗಳು ಇಲ್ಲಿಯವರೆಗೆ ಪಟ್ಟ ಕಷ್ಟ, ಇನ್ನು ಮುಂದೆ ಶ್ರೀರಾಮನನ್ನು ಜಯಿಸಲು ಮಾಡುವ ಯುದ್ಧ ಎರಡೂ ವ್ಯರ್ಥವಾಗಬಾರದು. ಅದಕ್ಕಾಗಿಯೇ ನಾನು ಬೇರೊಂದು ಉಪಾಯವನ್ನ ಯೋಚಿಸಬೇಕೆಂದು ಹೇಳುತ್ತಿದ್ದೇನೆ. ನಿನ್ನಲ್ಲಿ ಅಂತಹ ಉಪಾಯವಿದ್ದರೆ ಹೇಳು ಮಹಾಪಾರ್ಶ್ವ. ನೀತಿಶಾಸ್ತ್ರವನ್ನು ಬಲ್ಲವರು ಸಾಮ, ದಾನ, ಭೇದ, ದಂಡ ಎಂಬ ಚತುರೋಪಾಯವನ್ನ ಹೇಳುತ್ತಾರೆ. ಆದರೆ ಕಾರ್ಯಸಿದ್ಧಿಯಾಗಲು ದಂಡವೇ ಉಚಿತ ಎನ್ನುವುದು ನನ್ನ ಭಾವನೆ. ಅಂದರೆ ಸಾಮದಾನಗಳನ್ನು ಮರೆತು ಬಲಪ್ರಯೋಗದಿಂದಲೇ ಆ ಸೀತೆಯನ್ನು ಪಡೆದುಕೊಳ್ಳುವುದು ಸರಿಯೆನಿಸುತ್ತದೆ. ಮಹಾಪಾರ್ಶ್ವ, ಸೀತೆಯನ್ನು ಲಂಕೆಗೆ ಕರೆತಂದಾಗಲೇ ಹಾಗೆ ಮಾಡಬಹುದಿತ್ತು. ಆದರೆ ಹಾಗೆ ಮಾಡಲು ಸಾಧ್ಯವಿಲ್ಲ. ಏಕೆ ಮಹಾಪ್ರಭು? ಅದಕ್ಕೆ ಕಾರಣ ಏನಾದರೂ ಇದೆಯೇ? ಇದೆ, ಕಾರಣವಿದೆ. ಒಂದಲ್ಲ, ಎರಡು ಶಾಪಗಳು ನನ್ನನ್ನು ತಡೆಯುತ್ತಿವೆ. ಹೌದು, ನನ್ನ ಜೀವನದ ರಹಸ್ಯವದು. ಒಂದು ಸಲ ಅಗ್ನಿಜ್ವಾಲೆಯಂತೆ ಕಂಗೊಳಿಸುತ್ತಾ ಬ್ರಹ್ಮನೆಡೆಗೆ ಹೋಗುತ್ತಿದ್ದ ಪುಂಜಿಕಸ್ಥಳಿ ಎಂಬ ಅಪ್ಸರೆಯನ್ನು ಬಲಾತ್ಕರಿಸಿದೆ. ಇದರಿಂದ ಕ್ರೋಧಗೊಂಡ ಬ್ರಹ್ಮ ನನ್ನನ್ನು ಶಪಿಸಿದ. ಮತ್ತೊಂದು ಬಾರಿ ಕುಬೇರನ ಮಗನಾದ ನಳಕುಬೇರನನ್ನು ಸೇರಲು ರಂಭೆಯು ಹೋಗುತ್ತಿದ್ದಳು. ಆಗ ಸುಂದರಿ, ನಾನು ನಿನ್ನ ಸೌಂದರ್ಯವನ್ನು ಮೋಹಿಸಿದ್ದೇನೆ. ನಿನ್ನನ್ನು ಸೇರಬೇಕೆಂಬ ನನ್ನ ಆಸೆಯನ್ನು ನಾನು ನಿಯಂತ್ರಿಸಲಾಗುತ್ತಿಲ್ಲ. ನೀನು ನನ್ನ ವಶವಾಗಲೇಬೇಕು. ಯಾವ ನೆಪವೂ ಅದನ್ನು ತಡೆಯಲಾಗುವುದಿಲ್ಲ. ಬೇಡ ರಾವಣೇಶ್ವರ, ನೀತಿಯನ್ನು ಮೀರಬೇಡ. ನನ್ನನ್ನು ಬಿಟ್ಟು ಬಿಡು, ಬಿಟ್ಟು ಬಿಡು. ಮಂಗಳಾಂಗಿ, ನಿನ್ನ ಇಷ್ಟಕ್ಕೆ ವಿರೋಧವಾಗಿ ಆ ದುರಾತ್ಮನಾದ ರಾವಣನು ನಿನ್ನ ಬಲಾತ್ಕರಿಸಿದ್ದಾನೆ. ಅವನ ನಿರ್ದಯ ಕ್ರೂರ ಕಾರ್ಯಕ್ಕಾಗಿ ಅವನಿಗೆ ಶಾಪವನ್ನು ಕೊಡುತ್ತಿದ್ದೇನೆ.
ಇಷ್ಟವಿಲ್ಲದ ಹೆಣ್ಣಿನ ಮೇಲೆ ಆ ದುರುಳ ರಾವಣ ಬಲಾತ್ಕರಿಸದೆ ಆದರೆ ಅವನ ತಲೆ 7 ಚೂರಾಗಿ ಒಡೆದು ಹೋಗಲಿ. ಇಷ್ಟವಿಲ್ಲದ ಹೆಣ್ಣಿನ ಮೇಲೆ ಆ ದುರುಳ ರಾವಣ ಬಲಾತ್ಕರಿಸದೆ ಆದರೆ ಅವನ ತಲೆ 7 ಚೂರಾಗಿ ಒಡೆದು ಹೋಗಲಿ. ಅವನ ತಲೆ 7 ಚೂರಾಗಿ ಒಡೆದು ಹೋಗಲಿ. ಅವನ ತಲೆ 7 ಚೂರಾಗಿ ಒಡೆದು ಹೋಗಲಿ. ಆ ಶಾಪಗಳಿಂದ ನಾನು ಖಂಡಿತ ಭಯಗೊಂಡಿದ್ದೇನೆ. ಈ ಶಾಪಗಳನ್ನು ಮೀರಿ ನಾನು ಯಾವ ಸ್ತ್ರೀಯನ್ನು ಬಲಾತ್ಕರಿಸಿದರೂ ನನ್ನ ಮರಣ ನಿಶ್ಚಯ. ಅದಕ್ಕೆ ಅವಧಿ ಕೊಟ್ಟು ಸೀತೆಯನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ನಾನು ಸ್ವಲ್ಪ ಸಮಯದ ನಂತರ ಹಿಂದಿರುಗುತ್ತೇನೆ. ಅಲ್ಲಿಯವರೆಗೂ ನೀವು ನಿಮ್ಮ ಅಭಿಪ್ರಾಯಗಳನ್ನು ಯೋಚಿಸಿ. ರಾವಣ, ಕಡೆಯ ಬಾರಿ, ಕಡೆಯ ಬಾರಿ ನಾನು ನಿನಗೆ ಇಷ್ಟವಾಗದ ನನ್ನ ಅಭಿಪ್ರಾಯವನ್ನು ಹೇಳುತ್ತೇನೆ, ಹೇಳಿಯೇ ಹೇಳುತ್ತೇನೆ. ಎಲೆ ಗೆಳತಿಯರೇ, ಮಹಾಸಾಧ್ವಿಯಾದ ಸೀತೆಗೆ ನೀವು ತೊಂದರೆ ಕೊಡುತ್ತಿಲ್ಲ ತಾನೆ? ಇಲ್ಲ ತ್ರಿಜಟೆ, ಇಲ್ಲ. ನಿನ್ನ ಸ್ವಪ್ನ ವೃತ್ತಾಂತವನ್ನು ಹೇಳಿದ ಬಳಿಕ ಈ ಲಂಕೆಗೆ, ನಮ್ಮ ಪ್ರಭು ರಾವಣೇಶ್ವರರಿಗೆ ಯಾವ ದುಸ್ಥಿತಿ ಒದಗುವುದೋ ಎಂದು ನೆನೆದು ಭಯವಾಗುತ್ತಿದೆ. ಇದೇನದು? ಇವರೇನು ಹೇಳುತ್ತಿದ್ದಾರೆ? ಅಂದರೆ ತ್ರಿಜಟೆ ಪ್ರಭುಗಳ ದುಸ್ಥಿತಿ, ಲಂಕೆಯ ದುಸ್ಥಿತಿಯ ಕನಸು ಕಂಡಳೆ. ಗೆಳತಿಯರೇ, ವಾನರ ವೀರ ಹನುಮಂತನ ಆಗಮನದಿಂದ, ಅವನು ಅಶೋಕವನವನ್ನು ಧ್ವಂಸ ಮಾಡಿದ್ದರಿಂದ, ಲಂಕಾ ದಹನದಿಂದ ಆ ಕನಸು ನಿಜವಾಗುವ ಸೂಚನೆ ಸಿಕ್ಕಿದೆ. ನಿಜ ತ್ರಿಜಟೆ, ನಿಜ. ಆ ರಾಮನ ಕ್ರೋಧಕ್ಕೆ ತುತ್ತಾಗಬಾರದೆಂದು ನಾವು ಸೀತೆಗೆ ಚಿತ್ರಹಿಂಸೆ ಕೊಡುತ್ತಿಲ್ಲ. ಅಯ್ಯೋ ದೇವರೇ, ಇವರೆಲ್ಲ ರಾಮನ ಪಕ್ಷವನ್ನು ಸೇರಿದ್ದಾರೆ. ರಾವಣೇಶ್ವರನ ಮೇಲಿನ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ. ಗೆಳತಿಯರೇ, ನೀವು ಮಾಡಿರುವ ನಿರ್ಧಾರ ಒಳ್ಳೆಯದು. ನೀವು ಸೀತೆಗೆ ಹಿಂಸೆ ಕೊಡದಿದ್ದರೆ ಶ್ರೀರಾಮನಿಂದ ಖಂಡಿತ ನಿಮಗೆ ರಕ್ಷಣೆ ಸಿಗುತ್ತದೆ. ಆದರೆ ತ್ರಿಜಟೆ, ಆ ರಾಮ ಇಲ್ಲಿಗೆ ಬರುವುದು ಯಾವಾಗ? ಈ ಲಂಕೆಯನ್ನು ಗೆಲ್ಲುವುದು ಯಾವಾಗ? ಈ ಸೀತೆಯನ್ನು ಕರೆದೊಯ್ಯುವುದು ಯಾವಾಗ? ನಮಗೆ ಈ ಕಾಯುವ ಕೆಲಸ ಮುಗಿಯುವುದು ಯಾವಾಗ? ಅದಕ್ಕಾಗಿ ನೀವು ವರ್ಷಗಳವರೆಗೆ ಕಾಯಬೇಕಾಗಿದೆ. ಕೆಲವೇ ದಿನಗಳಲ್ಲಿ ಆ ಮಹಾಸಮರ ನಡೆಯಲಿದೆ. ಲಂಕೆಯ ಉತ್ತರ ದಿಕ್ಕಿನ ಸಮುದ್ರ ತೀರದಲ್ಲಿ ರಾಮ ವಾನರ ಸೇನೆಯೊಂದಿಗೆ ಬೀಡು ಬಿಟ್ಟಿದ್ದಾನೆ. ಅವನು ಸಮುದ್ರವನ್ನು ದಾಟಿ ಲಂಕೆಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು. ಅವನು ಇಲ್ಲಿಗೆ ಬಂದನೆಂದರೆ ನಮ್ಮ ಪ್ರಭುವಿನ ಪರಾಜಯ ಅನಿವಾರ್ಯ. ಮಹಾವೀರರಾದ ನಮ್ಮ ಪ್ರಭುಗಳನ್ನು ಸೋಲಿಸುವುದು ಅಷ್ಟು ಸುಲಭವೇ? ಹಾಗೆ ಸುಲಭವಾಗಿ ಸೋಲಬಾರದೆಂದೇ ಅವರು ವಿಭೀಷಣ, ಕುಂಭಕರ್ಣ, ಪ್ರಹಸ್ತ ಮೊದಲಾದವರೊಂದಿಗೆ ಮಂತ್ರಾಲೋಚನಾ ಸಭೆ ನಡೆಸುತ್ತಿದ್ದಾರೆ. ಆ ಸಭೆಯಲ್ಲಿ ಏನು ನಡೆಯುತ್ತಿದೆ ಎಂದು ನಿನಗೆ ಗೊತ್ತೇ? ನನ್ನ ಆಪ್ತರಿಂದ ಇಲ್ಲಿಯವರೆಗಿನ ವಿಷಯಗಳು ತಿಳಿದಿವೆ. ಕುಂಭಕರ್ಣ ರಾಮ ಲಕ್ಷ್ಮಣರನ್ನು, ವಾನರ ಸೇನೆಯನ್ನು ದಮನ ಮಾಡುವುದಾಗಿ ಹೇಳಿ ರಾವಣೇಶ್ವರನಿಗೆ ಸಂತೋಷ ಉಂಟು ಮಾಡಿರುವನಂತೆ. ಇನ್ನು ಮುಂದೆ ವಿಭೀಷಣ ಪ್ರಭುಗಳು ಮಾತನಾಡಬೇಕು. ಆದರೆ ಅವರು ಹೇಳುವುದೇ ಬೇರೆ. ಹೌದು, ಮೊದಲಿನಿಂದಲೂ ವಿಭೀಷಣನು ಹೇಳುತ್ತಿರುವುದೇ ಬೇರೆ. ಈ ದಿನವಾದರೂ ನನ್ನ ಸ್ವಾಮಿ ಅವನ ಮಾತಿಗೆ ಮನ್ನಣೆ ಕೊಡಲಿ, ನನ್ನ ಆತಂಕವನ್ನು ದೂರ ಮಾಡಲಿ. ಈ ವಿಭೀಷಣನು ಕುಂಭಕರ್ಣನಂತೆ ನನ್ನ ಸೋದರನೇ. ಆದರೆ ಕುಂಭಕರ್ಣನಂತೆ ವಿಭೀಷಣನು ನನಗೆ ಪ್ರಿಯವಾದ ಮಾತುಗಳನ್ನಾಡುವನೆಂಬ ನಂಬಿಕೆ ನನಗಿಲ್ಲ.
ರಾವಣೇಶ್ವರ, ನಾನು ಬೇರೆಯವರನ್ನು ಸಂತೋಷಪಡಿಸಲು ಮಾತನಾಡುವುದಿಲ್ಲ. ಯಾವುದು ನೀತಿಯೋ, ಯಾವುದು ಸತ್ಯವೋ, ಯಾವುದು ಧರ್ಮವೋ ಅದನ್ನು ಮಾತ್ರ ಹೇಳುತ್ತೇನೆ. ಸೀತೆಯ ಅಪಹರಣದಿಂದ ಈಗ ಯುದ್ಧ ಭೀತಿಯುಂಟಾಗಿದೆ. ಸೀತೆ ಸುಂದರ ಸ್ತ್ರೀಯಲ್ಲ, ನಮ್ಮ ಅಗ್ರಜನ ವಿನಾಶಕ್ಕೆ ಬಂದಿರುವ ಸುಂದರ ಸರ್ಪವೆಂದು ಭಾಸವಾಗುತ್ತಿದೆ. ಸೋದರ ವಿಭೀಷಣ, ನಮ್ಮ ಸೋದರ ಸರ್ಪವನ್ನು ಸುತ್ತಿಕೊಂಡು ಸಂತೋಷದಿಂದ ಇರುವನು ಎಂದುಕೊಂಡೆಯ? ಸಂಕಟ ಕಾರಣವಾದ ಸರ್ಪ ಸಂತೋಷವನ್ನು ತರುವುದಿಲ್ಲ ಕುಂಭಕರ್ಣ. ಕಾರಣ ಏನೇ ಇರಲಿ, ರಾವಣೇಶ್ವರನ ವ್ಯಾಮೋಹ ಆಪತ್ತಿಗೆ ಕಾರಣವಾಗುವುದು ತಪ್ಪುವುದಿಲ್ಲ. ಏನು ಏನಂದೆ? ಸೀತೆ ನನಗೆ ಆಪತ್ತು ತರುವ ಸರ್ಪವೇ? ಖಂಡಿತ. ಹೆಡೆಬಿಚ್ಚಿ ಆಡುವ ಸರ್ಪ ನೋಡಲು ಎಷ್ಟು ಸುಂದರ, ಎಷ್ಟು ಮೋಹಕ. ಆದರೆ ಆ ಮೋಹಕ ರೂಪಕ್ಕೆ ಆಕರ್ಷಿತನಾಗಿ ಅದನ್ನು ಹಿಡಿಯಲು ಹೋದರೆ ಅದು ಕಚ್ಚುತ್ತದೆ, ವಿಷವೇರುತ್ತದೆ, ಮರಣದ ಮನೆಯ ಬಾಗಿಲು ತೆರೆಯುತ್ತದೆ. ಪತಿವ್ರತೆಯಾದ ಸ್ತ್ರೀ ತನ್ನ ಪತಿಗೆ ಮಾತ್ರ ಪ್ರಿಯ, ಅನ್ಯ ಪುರುಷರಿಗೆ ವಿಷಸರ್ಪವೆಂಬುದನ್ನು ಮರೆಯಬಾರದು. ಮರೆತರೆ ವಿಪತ್ತು ಬಂತೆಂದೇ ಅರ್ಥ. ರಾವಣೇಶ್ವರ, ಈಗಲಾದರೂ ಎಚ್ಚೆತ್ತುಕೋ. ವಾನರರು ಈ ಲಂಕೆಯ ಮೇಲೆ ಆಕ್ರಮಣ ಮಾಡುವ ಮೊದಲು ಸೀತಾಮಾತೆಯನ್ನು ರಾಮನಿಗೆ ಒಪ್ಪಿಸಿ ನೀನು ಉಳಿದುಕೋ, ಈ ಲಂಕೆಯನ್ನೂ ಉಳಿಸು. ಅದೆಂದಿಗೂ ಸಾಧ್ಯವಿಲ್ಲ ವಿಭೀಷಣ. ನಿನಗೆ ಭಯವಿರಬಹುದು, ಆದರೆ ನನಗೆ ಯಾರ ಭಯವೂ ಇಲ್ಲ, ಯಾವ ಭಯವೂ ಇಲ್ಲ. ಭಯಪಟ್ಟರೆ ಬದುಕು, ಅಹಂಕಾರ ತೋರಿದರೆ ವಿನಾಶ. ಲಂಕೆಯ ರಾಕ್ಷಸ ವೀರರ ಶಿರಗಳು ಹಾರಿ ಹೋಗುವ ಮೊದಲು ವಿವೇಕಿಯಾಗು ರಾವಣೇಶ್ವರ. ಅಗ್ರಜ, ಕುಂಭಕರ್ಣ, ಇಂದ್ರಜಿತು, ಮಹಾಪಾರ್ಶ್ವ, ಮಹೋದರ, ಕುಂಭ ನಿಕುಂಭ ಯಾರೇ ಆಗಲಿ ರಣರಂಗದಲ್ಲಿ ಶ್ರೀರಾಮನನ್ನು ಎದುರಿಸುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಹೌದು ಲಂಕೇಶ್ವರ, ಸೂರ್ಯ ವಾಯುಗಳು ನಿನಗೆ ರಕ್ಷಣೆ ನೀಡಿದರು, ನೀನು ದೇವೇಂದ್ರನ ಉದರದಲ್ಲಿ ಅಡಗಿದರು, ಆಕಾಶ ಪಾತಾಳಗಳನ್ನು ಪ್ರವೇಶಿಸಿದರು, ಶ್ರೀರಾಮನಿಂದ ಪಾರಾಗಿ ನೀನು ಜೀವ ಸಹಿತ ಉಳಿಯಲಾರೆ. ಕೇಳಿದಿರಾ ಈ ವಿಭೀಷಣನ ಅರ್ಥಹೀನ ಬಡಬಡಿಕೆಯನ್ನು? ನೀವೆಲ್ಲ ಈ ಅಂಜುಬರಕ ವಿಭೀಷಣನ ಮಾತನ್ನು ಒಪ್ಪುತ್ತೀರಾ? ಮಹಾಪ್ರಭು, ದೇವತೆಗಳಿಗೆ ಆಗಲಿ ದಾನವರಿಗೆ ಆಗಲಿ ಭಯಪಡುವವರಲ್ಲ. ಭಯವೇನೆಂದರೆಂದೇ ನಮಗೆ ತಿಳಿಯದು. ಯಕ್ಷ ಗಂಧರ್ವರಿಂದಲೂ ನಮಗೆ ಭಯವಿಲ್ಲ. ಅಂದ ಮೇಲೆ ನರಮಾನವನಾದ ಆ ದಶರಥ ಪುತ್ರ ರಾಮನಿಗೇಕೆ ಹೆದರಬೇಕು? ಪ್ರಹಸ್ತ, ಅಧರ್ಮಿಯಾದವನು ಸ್ವರ್ಗಕ್ಕೆ ಹೋಗಲು ಸಾಧ್ಯವೇ? ಅದರಂತೆ ಅಧರ್ಮದ ಕಾರಣದಿಂದ ರಾಮನ ವಿಷಯದಲ್ಲಿ ರಾವಣ, ಕುಂಭಕರ್ಣ ಮತ್ತು ನೀವೆಲ್ಲ ಅಂದುಕೊಂಡಂತೆ ಕಾರ್ಯಸಿದ್ಧಿ ಪಡೆಯುವುದು ಸಾಧ್ಯವಾಗುವುದಿಲ್ಲ. ಅರ್ಥ ವಿಶಾರದನಾದ ಶ್ರೀರಾಮನನ್ನು ಸಂಹರಿಸುವುದು ಸರ್ವ ರಾಕ್ಷಸ ಕುಲದಿಂದಲೂ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಮ್ಮಲ್ಲಿ ಶಕ್ತಿ ಇಲ್ಲವೇ? ನಾವು ವೀರರಲ್ಲವೇ? ಧರ್ಮದ ಬೆಂಬಲವಿಲ್ಲದ ಶೌರ್ಯ ನಿಷ್ಪ್ರಯೋಜಕ. ಇಲ್ಲ, ರಾಮ ಲಕ್ಷ್ಮಣರನ್ನು ವಾನರ ವೀರರನ್ನು ಜಯಿಸಬಲ್ಲೆವು. ಆ ಶಕ್ತಿ ನಮ್ಮಲ್ಲಿದೆ. ವಜ್ರಾಯುಧಕ್ಕೆ ಸಮಾನವಾದ ಶ್ರೀರಾಮನ ಹರಿತವಾದ ಬಾಣಗಳು ಇನ್ನೂ ನಿನ್ನ ದೇಹವನ್ನು ಭೇದಿಸಿಲ್ಲ. ಆದ್ದರಿಂದ ಈ ರೀತಿ ಧೈರ್ಯವಾಗಿ ಮಾತನಾಡುತ್ತಿರುವೆ. ಬರೀ ಮಾತಿನಲ್ಲೇ ಗೆಲ್ಲುವುದಾದರೆ ನಿನ್ನ ಮಾತು ಸರಿ. ಆದರೆ ಯಾವ ರಾಕ್ಷಸ ವೀರನು ಶ್ರೀರಾಮನನ್ನು ಜಯಿಸಲಾರ ಎಂಬುದೇ ಪರಮ ಸತ್ಯ, ಪರಮ ಸತ್ಯ. ಚಿಕ್ಕಪ್ಪ, ನಿಮ್ಮ ಭಯವನ್ನು ಎಲ್ಲರಿಗೆ ಹಂಚುವ ಈ ವ್ಯರ್ಥ ಪ್ರಯತ್ನ ಬೇಕೆ? ನಿಮ್ಮಂತ ಹೇಡಿಗಳು ನಮ್ಮ ಕುಲದಲ್ಲಿ ಹುಟ್ಟಿದರೆಂದು ನಮಗೆ ನಾಚಿಕೆಯಾಗುತ್ತಿದೆ. ಹೇಗನಾದ, ನೀನು ಅಸಂಬದ್ಧವಾಗಿ ಮಾತನಾಡುತ್ತಿರುವೆ. ವಿಭೀಷಣ, ಯಾವುದು ಅಸಂಬದ್ಧ, ಯಾವುದು ಸುಸಂಬದ್ಧ ಎನ್ನುವುದನ್ನು
ನಿರ್ಧರಿಸುವವನು ನಾನು. ಅಷ್ಟಕ್ಕೂ ಇಂದ್ರಜಿತುವಿಗೆ ಮಾತನಾಡುವ ಅಧಿಕಾರವಿಲ್ಲವೇ? ನೀನು ನಿನಗೆ ಇಷ್ಟ ಬಂದಂತೆ ಮಾತನಾಡಬಹುದು, ಅವನು ಮಾತನಾಡಬಾರದೆ. ಹೇಳು ಪುತ್ರ, ನಿನಗೆ ಅನಿಸಿದ್ದನ್ನೆಲ್ಲ ಹೇಳು. ಚಿಕ್ಕಪ್ಪ, ನಿಮಗೆ ಈ ಹೇಡಿತನ ಎಲ್ಲಿಂದ ಬಂತು? ಆ ಸಾಧಾರಣ ಮಾನವರಿಗೆ ಹೆದರುತ್ತಿರುವಿರಲ್ಲ. ನಿಮಗೆ ಏನು ಹೇಳಬೇಕು? ನಮ್ಮ ಒಬ್ಬ ಸಾಧಾರಣ ವೀರ ಅವರನ್ನು ಸಂಹರಿಸಬಲ್ಲ. ನಿಮಗೆ ಭಯವಾದರೆ ನೀವು ಭಯದಿಂದ ನಡುಗುತ್ತಾ ಅರಮನೆಯಲ್ಲೇ ಇರಿ. ಆದರೆ ನಮ್ಮನ್ನು ಹೆದರಿಸುವುದೇಕೆ? ಇಷ್ಟು ಹಗುರವಾಗಿ ಮಾತನಾಡಬೇಡ ಮೇಘನಾದ. ನಾನು ದೇವರಾಜನಾದ ಇಂದ್ರನನ್ನೇ ಸೆಳೆದು ತಂದು ಭೂಮಿಯಲ್ಲಿ ಬಂಧಿಸಿಟ್ಟಿದ್ದೆ. ಆಗ ಸಮಸ್ತ ದೇವತೆಗಳು ನನ್ನ ಪರಾಕ್ರಮಕ್ಕೆ ಹೆದರಿ ದಿಕ್ಕಾಪಾಲಾಗಿ ಓಡಿ ಹೋಗಿದ್ದರು. ಅದು ನಿಮಗೆ ಗೊತ್ತಿಲ್ಲವೇ? ಭಲೆ ಭಲೆ, ನನ್ನ ಬಲ ಪ್ರದರ್ಶನ ಮಾಡಿ ನಾನು ಆ ಐರಾವತದ 2 ದಂತಗಳನ್ನು ಕಿತ್ತು ಭೂಮಿಗೆ ಎಸೆದೆ. ಆಗ ಆನೆ ನೋವಿನಿಂದ ಗಟ್ಟಿಯಾಗಿ ಕಿರುಚಿಕೊಳ್ಳುತ್ತಿತ್ತು. ದೇವತೆಗಳ ದರ್ಪವನ್ನೇ ದಮನ ಮಾಡಬಲ್ಲ ನಾನು ಆ ಸಾಮಾನ್ಯ ರಾಜಕುಮಾರರಿಗೆ ಹೆದರುವೆನೆ, ಅಥವಾ ಆ ನರಕುಡಿಗಳು ನನ್ನನ್ನು ಜಯಿಸಬಲ್ಲರೆ? ನೀವೇ ಹೇಳಿ ಚಿಕ್ಕಪ್ಪ. ಮಗು ಮೇಘನಾದ, ಇನ್ನೂ ಬಾಲಕನಾದ ನಿನ್ನದು ವಿವೇಕವಿಲ್ಲದ ಆವೇಶ. ಸಾರ ವಿವೇಚನೆ ಮಾಡುವಷ್ಟು ಇನ್ನೂ ನಿನ್ನ ಬುದ್ಧಿ ಪಕ್ವವಾಗಿಲ್ಲ. ಈ ರೀತಿ ಆಲೋಚಿಸುವುದರಿಂದ ಆತ್ಮನಾಶವೇ ಹೊರತು ಶ್ರೇಯಸ್ಸಲ್ಲ. ಇಲ್ಲ ಚಿಕ್ಕಪ್ಪ, ನಾನು ಸುಮ್ಮನೆ ಮಾತನಾಡುತ್ತಿಲ್ಲ. ನನ್ನ ಸಾಮರ್ಥ್ಯ ಏನೆಂದು ಎಲ್ಲರಿಗೂ ಗೊತ್ತಿರುವುದನ್ನೇ ಹೇಳುತ್ತಿದ್ದೇನೆ. ಮೇಘನಾದ, ನೀನು ವೀರನಲ್ಲವೆಂದು ನಾನು ಹೇಳಲಿಲ್ಲ. ಆದರೆ ಶೌರ್ಯವೊಂದೇ ಪರಮಾರ್ಥವಲ್ಲ. ನೀನು ರಾವಣನ ಪುತ್ರನಾಗಿ ಅವನಿಗೆ ಪ್ರಿಯವಾದ ಮಾತುಗಳನ್ನೇ ಆಡಿರುವೆ. ಆದರೆ ಫಲಿತಾಂಶವನ್ನು ಯೋಚಿಸಿದರೆ ನೀನು ನಿನ್ನ ತಂದೆಯ ಶತ್ರುವೆಂದೇ ಹೇಳಬೇಕಾಗುತ್ತದೆ. ಹೌದು ಮೇಘನಾದ, ರಾಮನಿಂದ ರಾಕ್ಷಸ ಕುಲದ ನಾಶವಾಗುವುದೆಂದು ನಾನು ಹೇಳುತ್ತಿದ್ದರೂ ನೀನು ರಾಮನೊಂದಿಗೆ ಯುದ್ಧ ಮಾಡುವ ಆತುರ ತೋರುತ್ತಿರುವೆ. ನಿನ್ನ ಬುದ್ಧಿಗೆ ಮಂಕು ಕವಿದಿದೆ. ನಿನ್ನ ತಂದೆಯ ಅಧರ್ಮಕ್ಕೆ ನೀನೂ ಬೆಂಬಲವಾಗಿ ನಿಲ್ಲುತ್ತಿರುವುದರಿಂದ ನೀವಿಬ್ಬರೂ ವಧಾರರಾಗುತ್ತೀರಿ. ಸದ್ದು ಶಾಂತರಾಗಿ ರಾಕ್ಷಸ ಮಿತ್ರರೇ, ಶಾಂತರಾಗಿ. ವಿಭೀಷಣನು ತನ್ನ ಅಭಿಪ್ರಾಯವನ್ನು ತಿಳಿಸಲಿ. ಅದನ್ನು ಕೇಳುವವರಿರಬೇಕಲ್ಲ. ಇರಲಿ. ವಿಭೀಷಣ, ನನ್ನನ್ನು ಮೇಘನಾದನನ್ನು ವದಾರ್ಹನೆಂದು ಹೇಳಿದೆಯಲ್ಲ, ಅದು ಹೇಗೆ? ಹೌದು, ಪರಸ್ತ್ರೀಯನ್ನು ಅಪಹರಿಸುವುದು ಅಧರ್ಮ, ಅದನ್ನು ಬೆಂಬಲಿಸುವುದು ಅಧರ್ಮವೇ. ಧರ್ಮದ ದೃಷ್ಟಿಯಿಂದ ಅಧರ್ಮಾಚರಣೆ ಮಾಡಿದ ಯಾವನೇ ಆದರೂ ವಧಾರನಾಗುತ್ತಾನೆ. ನೀನು ಮೋಹದಿಂದ ಮಾಡಿದ ಪಾಪವನ್ನು ಸಮರ್ಥಿಸಿಕೊಳ್ಳುತ್ತಿರುವೆ. ನಿನ್ನ ಪುತ್ರ ಶೌರ್ಯ ಅಹಂಕಾರದಿಂದ ಹಿರಿಯರೆಂಬ ಸೌಜನ್ಯವಿಲ್ಲದೆ ಉದ್ಧಟತನಿಂದ ಕಠಿಣವಾದ ಮಾತುಗಳನ್ನಾಡುತ್ತಿದ್ದಾನೆ. ಧರ್ಮ ಪಾಲಕನಾದ ಆ ರಾಮ ಅಧರ್ಮೀಯರನ್ನು ಸಂಹರಿಸುವುದು ತನ್ನ ಕರ್ತವ್ಯವೆಂದು ತಿಳಿದಿದ್ದಾನೆ. ಅಂದರೆ ಈಗ ನಾವೇನು ಮಾಡಬೇಕೆಂದು ನಿನ್ನ ಅರ್ಥ? ರಾವಣೇಶ್ವರ, ನಾನು ನಿನ್ನ ಸಹೋದರ, ನಿನ್ನ ಸುಖ ಜೀವನವನ್ನು ಬಯಸುತ್ತೇನೆ. ನೀನು ಅಕಾಲ ಮರಣಕ್ಕೆ ತುತ್ತಾಗಬಾರದೆಂದು ಬಯಸುತ್ತೇನೆ. ದಯಮಾಡಿ ನನ್ನ ಮಾತನ್ನು ಕೇಳು. ಅಮೂಲ್ಯ ವಸ್ತುಗಳೊಂದಿಗೆ ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸಿ ಈ ಲಂಕೆಯನ್ನೂ ಉಳಿಸು, ನಮ್ಮ ರಾಕ್ಷಸ ಕುಲವನ್ನೂ ಉಳಿಸು. ಈ ವಿಭೀಷಣನ ಉದ್ದೇಶವೇನೆಂದು ನೀವೆಲ್ಲ ಕೇಳಿದ್ದೀರಿ.
ಇದಕ್ಕೆ ನೀವೆಲ್ಲ ಒಪ್ಪುತ್ತೀರಾ? ಇದಕ್ಕೆ ನನ್ನ ಸಮ್ಮತಿ ಇದೆಯೇ ಎಂದು ನೀವೆಲ್ಲ ಕೇಳುತ್ತೀರೆಂದು ನನಗೆ ಗೊತ್ತು. ಹೇಳುತ್ತೇನೆ, ಖಂಡಿತ ಹೇಳುತ್ತೇನೆ. ತ್ರಿಜಟೆ, ರಾವಣ ನನ್ನನ್ನು ಗೌರವಪೂರ್ವಕವಾಗಿ ನನ್ನ ಪತಿ ಪುರುಷೋತ್ತಮನಾದ ಶ್ರೀರಾಮನಿಗೆ ಒಪ್ಪಿಸುವುದಿಲ್ಲ ಎನ್ನುತ್ತೀಯಾ? ರಾವಣೇಶ್ವರ ತನ್ನ ಸೋದರ ವಿಭೀಷಣನ ಮಾತುಗಳನ್ನು ಕೇಳಿದರೆ ಮಾತ್ರ ಅದು ಸಾಧ್ಯ. ಆದರೆ ವಿಪರ್ಯಾಸವೆಂದರೆ ರಾವಣನಾಗಲಿ, ಕುಂಭಕರ್ಣ, ಇಂದ್ರಜಿತು ಮೊದಲಾದ ರಾಕ್ಷಸ ವೀರರಲ್ಲಿ ಯಾರೊಬ್ಬರು ವಿಭೀಷಣ ಪ್ರಭುಗಳ ಮಾತುಗಳಿಗೆ ಬೆಂಬಲ ನೀಡುತ್ತಿಲ್ಲ. ನನ್ನ ಪ್ರಾರ್ಥನೆಯನ್ನು, ಮಾತೆ ಕೈಕಸಿಯವರ ಒತ್ತಾಯದ ಮಾತನ್ನು ಕೇಳದ ಮೇಲೆ ಇನ್ಯಾರ ಮಾತನ್ನು ತಾನೇ ಕೇಳುತ್ತಾರೆ? ತ್ರಿಜಟೆ, ಹಾಗಾದರೆ ನಾನು ನನ್ನ ಸ್ವಾಮಿಯನ್ನು ಸೇರಬೇಕಾದರೆ ಈ ಲಂಕೆಯಲ್ಲಿ ಘೋರವಾದ ಯುದ್ಧ ನಡೆಯಬೇಕೇ? ನಾನು ಕಂಡ ಕನಸಂತೆ ಅದೇ ಸಾಧ್ಯ ಸೀತೆ. ಈ ಲಂಕೆಯ ವೈಭವ ನಾಶವಾಗುವುದೆನಿಸುತ್ತದೆ. ಆ ಕನಸಿನಲ್ಲಿ ನಮ್ಮ ಪ್ರಭುಗಳು ವಿಕಾರವಾಗಿ ಕಿರುಚುತ್ತಾ ದಕ್ಷಿಣ ದಿಕ್ಕಿಗೆ ಸಾಗುತ್ತಿರುವುದನ್ನು ನಾನು ಕಂಡೆ. ಅದನ್ನು ನೆನೆಸಿಕೊಂಡರೆ ಈ ಲಂಕೆಗೆ ಒದಗಲಿರುವ ಭೀಕರ ದುರಂತ ತಪ್ಪುವುದಿಲ್ಲವೆನಿಸುತ್ತದೆ. ಅಯ್ಯೋ ದೇವರೇ, ತ್ರಿಜಟೆ ಕಂಡ ಕನಸು ನನಸಾದರೆ ಇಲ್ಲಿ ಯಾರೂ ಉಳಿಯುವುದಿಲ್ಲ, ಏನೂ ಉಳಿಯುವುದಿಲ್ಲ. ನನ್ನ ಸ್ವಾಮಿಯನ್ನು ಹೇಗಾದರೂ ಉಳಿಸಿಕೊಳ್ಳಲೇಬೇಕು. ಏನಾದರೂ ಮಾಡಿ ಈ ಯುದ್ಧವನ್ನು ತಪ್ಪಿಸಲೇಬೇಕು. ಆದರೆ ಹೇಗೆ? ಇದು ಯಾರಿಂದ ಸಾಧ್ಯ? ಹೌದು, ಇದು ವಿಭೀಷಣನಿಂದಲೇ ಸಾಧ್ಯ. ಅವನನ್ನೇ ಬೇಡಿಕೊಳ್ಳಬೇಕು. ಈ ದುರಂತವನ್ನು ತಡೆಯಲೇಬೇಕು. ಸಾಧ್ಯವಿಲ್ಲ. ಈ ವಿಭೀಷಣನ ಮಾತುಗಳನ್ನು ಒಪ್ಪಲು ಖಂಡಿತ ಸಾಧ್ಯವಿಲ್ಲ. ಎಂದಿಗೂ ಯಾವ ಕಾರಣಕ್ಕೂ ಸೀತೆಯನ್ನು ರಾಮನಿಗೆ ಹಿಂದಿರುಗಿಸುವುದಿಲ್ಲ. ನನ್ನ ನಿರ್ಧಾರವನ್ನು ನೀವೆಲ್ಲ ಒಪ್ಪುತ್ತೀರಾ? ನಿಮಗೆಲ್ಲರಿಗೂ ಇನ್ನೊಂದು ಮುಖ್ಯವಾದ ವಿಷಯವನ್ನು ತಿಳಿಸುತ್ತೇನೆ. ನಿಮಗೆಲ್ಲರಿಗೂ ತಿಳಿದಿರುವಂತೆ ಶತ್ರುವಿನ ಜೊತೆ ಇರಬಹುದು, ವಿಷ ಸರ್ಪಗಳ ಜೊತೆ ಇರಬಹುದು, ಆದರೆ ಮಿತ್ರನ ವೇಷದಲ್ಲಿ ಶತ್ರುವಿಗೆ ಹಿತ ಬಯಸುವವರ ಜೊತೆ ಖಂಡಿತ ಇರಕೂಡದು. ಅದು ಎಷ್ಟು ಅಪಾಯಕಾರಿ ಎಂಬುದು ನಿಮಗೆಲ್ಲ ತಿಳಿದಿದೆಯಷ್ಟೇ. ನಮಗೆ ಅಗ್ನಿಯ ಭಯವಿಲ್ಲ, ಅಸ್ತ್ರ ಶಸ್ತ್ರಗಳ ಭಯವಿಲ್ಲ, ಶತ್ರುಗಳ ಪರಾಕ್ರಮದ ಬಗ್ಗೆ ಭಯವಿಲ್ಲ. ಭಯವಿರುವುದು, ಭಯ ಪಡಬೇಕಾದದ್ದು ಸ್ವಾರ್ಥಿಗಳಾದ ಜ್ಞಾತಿಗಳಲ್ಲಿ. ಮಿತ್ರನ ವೇಷದ ಶತ್ರು, ಸ್ವಾರ್ಥಿಯಾದ ಜ್ಞಾತಿ ಎಂದು ನೀನು ನಿನ್ನ ಅಭಿಪ್ರಾಯವನ್ನು ತಿಳಿಸಿದರೆ ನಿನ್ನನ್ನು ತಡೆಯುವವರು ಯಾರು? ನಿನ್ನ ಎಲ್ಲ ಮಾತಿಗೂ ಜೈ ಎನ್ನುವ ಇವರು ಈ ಮಾತಿಗೂ ಜೈ ಎನ್ನುತ್ತಾರೆ. ಸಹೋದರ, ಹೀಗೆ ಸುತ್ತಿ ಬಳಸಿ ಮಾತನಾಡುವ ಬದಲು ನನಗೆ ನೇರವಾಗಿ ಹೇಳಬಹುದು. ಹೇಳುತ್ತೇನೆ ವಿಭೀಷಣ, ಹೇಳುತ್ತೇನೆ. ನನಗೆ ಯಾರ ಭಯವೂ ಇಲ್ಲ. ನಿನ್ನ ವಿಷಯದಲ್ಲಿ ನನ್ನ ಅಭಿಪ್ರಾಯ ಅದೇ. ಕಹಿಯೇ ರುಚಿಯಾದವನಿಗೆ ಸಿಹಿ ರುಚಿಸಲು ಹೇಗೆ ಸಾಧ್ಯ? ವಿಭೀಷಣ ಸರ್ವಲೋಕ ಸಮ್ಮಾನಿತ, ಅಪಾರ ಸಂಪತ್ತಿನ ಒಡೆಯ, ಸತ್ಕುಲ ಪ್ರಸೂತ, ಶತ್ರುಭಂಜಕ, ಇಂಥ ಮಹಾಮಹಿಮನಾದ ನನಗೆ ನೀನು ಕೊಡುವ ಉಪದೇಶ ಇದೆಯೇನು? ಅಗ್ರಜ, ಈ ಅಹಂಕಾರ, ಈ ವೈಭವ ಯಾವುದೂ ಶಾಶ್ವತವಲ್ಲ. ವಿಭೀಷಣ, ಸಾಕು ನಿಲ್ಲಿಸು. ನೀನು ರಾಕ್ಷಸ ಕುಲಕ್ಕೆ ಕಳಂಕ.
ಬೇರೆ ಯಾರಾದರೂ ಈ ಮಾತುಗಳನ್ನಾಡಿದ್ದರೆ ಅವರ ಶಿರ ಉಳಿಯುತ್ತಿರಲಿಲ್ಲ. ಕೊನೆಯದಾಗಿ ಕೇಳುತ್ತಿದ್ದೇನೆ, ನೀನು ನನ್ನ ಪರವೋ ಶತ್ರುವಿನ ಪರವೋ? ಸ್ಪಷ್ಟವಾಗಿ ಹೇಳು. ಸುರ್ಮೆ 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 ಅಕ್ಕ, ಮಂಡೋದರಿ, ನನ್ನ ಅರಮನೆಯಲ್ಲಿ ನಿನ್ನನ್ನು ಕಂಡು ಪರಮಾನಂದವಾಯಿತು. ಸುರ್ಮೆ, ಕ್ಷೇಮವೇ? ಬಾ ಅಕ್ಕ, ಬಾ ಅಕ್ಕ, ಕುಳಿತುಕೋ. ಅಕ್ಕ, ಕ್ಷೇಮವೇ ಎಂದು ಕೇಳಿದೆಯಲ್ಲವೇ? ಈ ವಿಷಾದ ಬೇಕೆ ಸುರ್ಮೆ? ಪತಿಯು ಕ್ಷೇಮವಾಗಿದ್ದರೆ ತಾನೆ ಸತಿಯು ಕ್ಷೇಮವಾಗಿರುವುದು. ಅದರಲ್ಲಿ ನೀನು ಕ್ಷೇಮವಾಗಿರುವೆಯಾ? ಸುರಮೆ, ನನ್ನ ಪರಿಸ್ಥಿತಿ ಈ ಲಂಕೆಗೆ ತಿಳಿದಿದೆ. ಸೀತಾಪತಿ ರಾಮಚಂದ್ರನು ಅಸಂಖ್ಯಾತ ವಾನರ ಸೈನ್ಯದೊಂದಿಗೆ ಸಮುದ್ರ ತೀರದಲ್ಲಿ ಬೀಡು ಬಿಟ್ಟಿರುವುದು ಎಲ್ಲರಿಗೂ ತಿಳಿದಿದೆ. ಅವನು ಯಾವ ಕ್ಷಣದಲ್ಲಾದರೂ ಸಮುದ್ರವನ್ನು ದಾಟಿ ಲಂಕೆಯ ಮೇಲೆ ಆಕ್ರಮಣ ಮಾಡಬಹುದು. ಹಾಗೇನಾದರೂ ಆದರೆ ಯಾರು ಕ್ಷೇಮವಾಗಿರುತ್ತಾರೆ ಸುರಮೆ? ನಿಜ ಮಂಡೋದರಿ, ಆ ಹನುಮಂತ ಲಂಕೆಗೆ ಬೆಂಕಿ ಇಟ್ಟಾಗ ಸಂಭವಿಸಿದ ಅನಾಹುತವನ್ನು ನೆನೆದರೆ ಜೀವ ನಡುಗುತ್ತದೆ. ಇನ್ನು ವಾನರ ಸೈನ್ಯದೊಂದಿಗೆ ರಾಮ ಇಲ್ಲಿಗೆ ಬಂದಾಗ ಏನಾಗಬಹುದೆಂದು ನೆನೆಯುವುದೇ ಕಷ್ಟವಾಗಿದೆ. ಅದನ್ನೇ ಬಯಸಿದರೆ ಅದು ತಪ್ಪುತ್ತದೆಯೇ ಸುರಮೆ? ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿಲೆಯೋ ಇಲ್ಲದ ವೃಕ್ಷದ ಹಾಗೆ. ಪರಿಮಳವೋ ತೊರೆದ ಪುಷ್ಪದ ಹಾಗೆ, ಹಸಿರಿಲೆಯೋ ಇರದ ವೃಕ್ಷದ ಹಾಗೆ. ನೀವಿರದೆ ನಾನು, ನೀರಿರದ ನೀನು, ನಿಮಗಾಗಿ ನಾನು ಬದುಕಿರುವೆನು ಇನ್ನೂ. ನೀವಿರದೆ ನಾನು, ನೀರಿರದ ಮೀನು, ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ. ಗ್ರಹಣ ಹಿಡಿದಿದ ರವಿಯ ಹಾಗೆ, ಮೂಕವಾಗಿಯ ಕವಿಯ ಹಾಗೆ. ಗ್ರಹಣ ಹಿಡಿದಿದ ರವಿಯ ಹಾಗೆ, ಮೂಕವಾಗಿಯ ಕವಿಯ ಹಾಗೆ. ನೀನಿರದೆ ನಾನು ರವೀರದ ಬಾನು, ನಿನಗಾಗಿಯೇ ನಾನು ಬಂದಿಹೇನು ಇನ್ನೂ. ನೀನಿರದೆ ನಾನು ರವೀರದ ಬಾನು, ನಿನಗಾಗಿಯೇ
ಬಂದಿಹೇನು ಇನ್ನು. ವಿಭೀಷಣ, ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಅವಕಾಶ ನೀಡಿದ್ದಾಯಿತು. ನೀನು ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಆಯಿತು. ನೀನು ಹೇಳಿದೆ ಎಂದು ಒಪ್ಪಬೇಕಾಗಿಲ್ಲ, ನಾನು ಅದನ್ನು ಒಪ್ಪುವುದೂ ಇಲ್ಲ. ಹಾಗೆ ನೋಡಿದರೆ ನೀನು ನನ್ನ ಸಹೋದರ ಎಂಬ ಒಂದೇ ಒಂದು ಕಾರಣಕ್ಕೆ ನಿನ್ನ ಒತ್ತಡತನದ ಮಾತುಗಳಿಗೆ ಶಿಕ್ಷೆ ಕೊಡದೆ ಬಿಟ್ಟಿದ್ದೇನೆ. ವಿಭೀಷಣ, ಕಡೆಯದಾಗಿ ಕೇಳುತ್ತಿದ್ದೇನೆ, ನೀನು ನನ್ನ ಪರವೋ ವಿರೋಧವೋ ಸ್ಪಷ್ಟವಾಗಿ ಹೇಳು. ರಾವಣೇಶ್ವರ, ಪ್ರಾಣಕ್ಕೆ ಹೆದರಿ ನಾನು ಸತ್ಯವನ್ನು ಮುಚ್ಚಿಡಲಾರೆ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅಧರ್ಮವನ್ನು ಬೆಂಬಲಿಸಲಾರೆ. ವಿಭೀಷಣ, ನಿನ್ನ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ. ನೀನು ನಿನ್ನ ಆತ್ಮಸಾಕ್ಷಿಗೆ ತಕ್ಕಂತೆಯೇ ಮಾತನಾಡು. ಆತ್ಮಸಾಕ್ಷಿಗೆ ಅನುಗುಣವಾಗಿಯೇ ನಡೆದುಕೋ. ಎಷ್ಟೇ ಆಗಲಿ ನೀನು ನಮ್ಮ ಸೋದರ. ಅಗ್ರಜನ ಕೋಪದಿಂದ ನಿನ್ನನ್ನು ನಾನು ರಕ್ಷಿಸುತ್ತೇನೆ. ಹೇಳಬೇಕು ಅಂತ ಅನ್ನಿಸಿದನೆಲ್ಲ ಹೇಳಿಬಿಡು. ಖಂಡಿತವಾಗಿ ಹೇಳುತ್ತೇನೆ ಕುಂಭಕರ್ಣ. ಯಾರೂ ನನ್ನನ್ನು ರಕ್ಷಿಸದಿದ್ದರೂ ನಾನು ಹೇಳಬೇಕೆಂದಿರುವುದನ್ನು ಹೇಳಿಯೇ ತೀರುತ್ತೇನೆ. ಯಾರೂ ನನ್ನನ್ನು ರಕ್ಷಿಸದಿದ್ದರೂ ನಾನು ಹೇಳಬೇಕೆಂದಿರುವುದನ್ನು ಹೇಳಿಯೇ ತೀರುತ್ತೇನೆ. ಅಂದರೆ ನೀನು ನಿನ್ನ ಹಠದ ಧೋರಣೆಯನ್ನು ಬಿಡುವುದಿಲ್ಲ. ಆಗಲಿ, ಹೇಳು. ಅದೇನು ಹೇಳಬೇಕೋ ಹೇಳಿ ಮುಗಿಸು. ಸಹೋದರ ರಾವಣೇಶ್ವರ, ನೀನು ಧರ್ಮದ ದಾರಿಯನ್ನು ಮೀರಿದವನಾದರೂ ನನಗೆ ಹಿರಿಯ ಸಹೋದರ, ಪಿತೃ ಸಮಾನ. ಆ ಗೌರವದಿಂದಲೇ ನಿನಗೆ ಶ್ರೇಯಸ್ಕರವಾದ ಮಾತುಗಳನ್ನು ಹೇಳಿದೆ. ನೀನು ಕರ್ಣ ಕಠೋರವಾದ ಮಾತುಗಳಿಂದ ನನ್ನನ್ನು ನಿಂದಿಸಿದರೂ ನಿನಗೆ ಶುಭವಾಗಲಿ ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಆದರೆ ಇಂದ್ರಿಯಗಳಿಗೆ ವಶವಾದವನಿಗೆ ನೀತಿಯ ಮಾತುಗಳು ರುಚಿಸುವುದಿಲ್ಲ ಎಂಬ ಮಾತನ್ನು ಸುಳ್ಳು ಮಾಡಿ ನಿನ್ನ ವಿನಾಶದ ದಾರಿಯನ್ನು ಬಿಟ್ಟು ಧರ್ಮವನ್ನು ಪಾಲಿಸು. ವಿಭೀಷಣ, ಈ ಸಭೆಯಲ್ಲಿರುವ ಅತಿರಥ ಮಹಾರಥರೆಲ್ಲ ನನ್ನ ನಿರ್ಣಯವನ್ನು ಅಂಗೀಕರಿಸಿದ್ದಾರೆ. ನನ್ನ ಪುತ್ರ ಸಹೋದರನು ನನ್ನ ಬೆಂಬಲಕ್ಕಿದ್ದಾರೆ. ಪ್ರಿಯವಾಗಿ ಮಾತುಗಳನ್ನಾಡುವವರು ಸುಲಭವಾಗಿ ಸಿಗುತ್ತಾರೆ ಸಹೋದರ. ಆದರೆ ಅಪ್ರಿಯವಾದರೂ ಶ್ರೇಯಸ್ಕರವಾದುದನ್ನು ಹೇಳುವವರು ದುರ್ಲಭ. ಚಿಕ್ಕಪ್ಪ, ನಿಮ್ಮ ಮಾತಿನ ಅರ್ಥವೇನು? ನಮ್ಮ ತಂದೆಯ ಶ್ರೇಯಸ್ಸನ್ನು ಬಯಸುವವರು ನೀವೊಬ್ಬರೇ, ಬೇರೆ ಯಾರು ಇಲ್ಲ ಎಂದು ಅರ್ಥವೇ? ಹೌದು ಮೇಘನಾದ, ಖಂಡಿತ, ಅದರಲ್ಲಿ ಅನುಮಾನವೇ ಇಲ್ಲ. ರಾವಣೇಶ್ವರ, ಅಗ್ರಜ, ನಾನು ಸ್ವಾರ್ಥಪರನಲ್ಲ. ನಿನ್ನ ವಿರುದ್ಧ ಮಾತನಾಡಿ ನನಗೆ ಯಾವ ಲಾಭವೂ ಆಗಬೇಕಾಗಿಲ್ಲ. ನಿನ್ನ ಹಿತದೃಷ್ಟಿಯಿಂದ, ನಿನ್ನ ಮೇಲಿನ ಗೌರವ ಭಾವನೆಯಿಂದ ನಾನು ಕೆಲವು ಮಾತುಗಳನ್ನು ಹೇಳಿದೆ. ಅದು ನಿನಗೆ ಸಹ್ಯವಾಗದಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡು. ನಿನ್ನನ್ನು ನೀನು ರಕ್ಷಿಸಿಕೊ, ಈ ಲಂಕೆಯನ್ನೂ ರಕ್ಷಿಸು. ಸತ್ಯ, ನೀತಿ, ಧರ್ಮಗಳಿಗೆ ಬೆಲೆ ಇಲ್ಲದ ಈ ಲಂಕೆಯಲ್ಲಿ ನಾನಿರುವುದಿಲ್ಲ. ನಿನಗೆ ಮಂಗಳವಾಗಲಿ. ನಾನಿನ್ನು ಹೋಗಿ ಬರುತ್ತೇನೆ. ವಿಭೀಷಣ, ನಮ್ಮನ್ನೆಲ್ಲ ಅಧರ್ಮಿಗಳು, ಅಸತ್ಯವಂತರು ಎಂದು ಘೋಷಿಸಿ ನೀನೊಬ್ಬನೇ ಸತ್ಯವಂತ, ಧರ್ಮಾತ್ಮ ಎಂದು ನೀನೇ ಹೇಳಿಕೊಂಡು ಇಲ್ಲಿಂದ ಹೊರಟು ಹೋಗುತ್ತೀಯಾ? ಅದು ಸತ್ಯ ಎಂಬುದು ಮುಂದೆ ನಿನಗೇ ಅರಿವಾಗುತ್ತದೆ ಲಂಕೇಶ್ವರ. ಆದರೆ ನಿನ್ನನ್ನು ಪಾಪದ ದಾರಿಯಿಂದ ತಡೆದು ಧರ್ಮದ ದಾರಿಯಲ್ಲಿ ಮುನ್ನಡೆಸುವ ಮಾರ್ಗದರ್ಶಕರು ನಮ್ಮ ಇಡೀ ರಾಕ್ಷಸ ಸಮೂಹದಲ್ಲೇ ಒಬ್ಬರೂ ಇಲ್ಲವಲ್ಲ ಎಂಬುದೇ ವಿಷಾದದ ಸಂಗತಿ. ಅಂದರೆ ನೀನು ನಿಜವಾಗಲೂ ಲಂಕೆಯನ್ನು ತೊರೆದು ಹೋಗುತ್ತೀಯಾ? ಹೌದು ಸಹೋದರ. ನನ್ನ ಎಲ್ಲಾ ಪ್ರಯತ್ನಗಳೂ ವಿಫಲವಾದವು.
ಅಧರ್ಮಕ್ಕೆ ನಾನು ಬೆಂಬಲ ಕೊಡುವುದಿಲ್ಲ ಎಂದ ಮೇಲೆ ನಾನು ಇಲ್ಲಿ ಇದ್ದು ಏನು ಪ್ರಯೋಜನ? ನಾನು ಹೊರಡುತ್ತೇನೆ. ಉಸಿರು ತೊರೆದರೆ ಒಡಲು ಉಳಿಯುವುದೇ, ಹಸಿರು ತೊರೆದರೆ ಸಸಿರು ಉಳಿಯುವುದೇ, ಸುಗುಣಶೀಲನು ವಿಭೀಷಣನು ರಾಜ್ಯ ತೊರೆದರೆ ಲಂಕೆಯು ಉಳಿಯುವುದೇ, ಸುಗುಣಶೀಲನು ವಿಭೀಷಣನು ರಾಜ್ಯ ತೊರೆದರೆ ಲಂಕೆಯು ಉಳಿಯುವುದೇ, ಒಂದೇ ಮರದ ಫಲಗಳಾದರೂ ರುಚಿಯು ಬೇರೆ ಬೇರೆ ಆದರೆ ತಂದೆ ತಾಯಿ ಒಂದೇ ಆದರೂ ಗುಣವು ಬೇರೆ ಬೇರೆ ಆದರೆ ಉಳಿಯುವುದೊಂದೇ ಸುಗುಣವು, ಅಳಿಯುವುದೆಂದಿಗೂ ದುರ್ಗುಣವು. ಸೀತೆ, ಈ ದಿನ ಲಂಕೆಯ ಭಾಗ್ಯವನ್ನು ಉಳಿಸುವ ಕಡೆಯ ಅವಕಾಶವೂ ಕಳೆದು ಹೋಯಿತು. ಅಂದರೆ ಏನಾಯಿತು ತ್ರಿಜಟೆ? ಯಾವುದು ಆಗಬಾರದು ಎಂದುಕೊಂಡಿದ್ದೆನೋ ಅದೇ ಆಗುವುದರಲ್ಲಿದೆ. ಮಂತ್ರಾಲೋಚನಾ ಸಭೆ ಲಂಕೆಯ ಭಾಗ್ಯ ರೇಖೆಗಳನ್ನು ಅಳಿಸುವ ಮೊದಲ ಪ್ರಯತ್ನವಾಯಿತು. ತ್ರಿಜಟೆ, ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಆ ರಾವಣ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಲು ಸಮ್ಮತಿಸಲಿಲ್ಲ ಎಂದು ಕಾಣುತ್ತಿದೆ. ಹೌದು ಸೀತೆ, ಸಭೆಯಲ್ಲಿ ತಂದೆ ವಿಭೀಷಣ ಒಬ್ಬರನ್ನು ಬಿಟ್ಟು ಬೇರೆ ಯಾರೂ ನಿನ್ನನ್ನು ರಾಮನಿಗೆ ಒಪ್ಪಿಸಲು ಸಮ್ಮತಿಸಲಿಲ್ಲವಂತೆ. ವಿಭೀಷಣ ಒಬ್ಬರಾದರೂ ಧರ್ಮವನ್ನು ಮರೆಯಲಿಲ್ಲವಲ್ಲ. ಅದರಿಂದ ಏನು ಪ್ರಯೋಜನ ಸೀತೆ? ಧರ್ಮ ನೀತಿಗಳ ಬಗ್ಗೆ ಎಷ್ಟು ಹೇಳಿದರು, ರಾಮನ ಪರಾಕ್ರಮದ ಬಗ್ಗೆ ಎಷ್ಟು ವಿವರಿಸಿದರು, ರಾವಣನ ಕಿವುಡು ಕಿವಿಗಳಿಗೆ ಅದು ಕೇಳಿಸಲಿಲ್ಲ. ಎಲ್ಲ ಸ್ವಾಮಿಯ ಮಹಾಭಕ್ತರು. ಅವರ ಈ ಭಕ್ತಿಯೇ ಅವರ ಸ್ವಾಮಿಯ ವಿನಾಶಕ್ಕೆ ಕಾರಣವೆಂದು ಅರಿಯದ ಮೂರ್ಖರು. ಪಾಪ ವಿಭೀಷಣ, ನನ್ನ ಕಾರಣದಿಂದಲೇ ಎಲ್ಲರ ವಿರೋಧ ಕಟ್ಟಿಕೊಂಡಂತಾಯಿತು. ಕೆರಳಿದ ರಾವಣ ತನಗೆ ವಿರೋಧವಾಗಿ ನುಡಿದ ವಿಭೀಷಣನನ್ನು ಕೊಲ್ಲದೆ ಬಿಟ್ಟದ್ದೇ ದೊಡ್ಡ ಭಾಗ್ಯ. ತ್ರಿಜಟೆ, ಇಷ್ಟೆಲ್ಲ ಆದ ಮೇಲೆ ಒಂದು ವೇಳೆ ರಾಮ ರಾವಣರ ಯುದ್ಧ ಸಂಭವಿಸಿದರೆ ವಿಭೀಷಣರು ಆಗ ಏನು ಮಾಡುವರು? ಸೋದರನೆಂಬ ಕಾರಣಕ್ಕೆ ಯುದ್ಧದಲ್ಲಿ ಭಾಗವಹಿಸುತ್ತಾರೆಯೇ? ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಅವರಿಗೆ ಸಂಬಂಧಕ್ಕಿಂತ ಸತ್ಯ ಧರ್ಮಗಳೇ ಮುಖ್ಯ. ಇಲ್ಲದಿದ್ದರೆ ಅವರು ರಾವಣನಿಗೆ ಬುದ್ಧಿ ಹೇಳಲು ಹೋಗುತ್ತಿರಲಿಲ್ಲ. ಅವರು ಅಧರ್ಮಿಯಾದ ರಾವಣನಿಗೆ ಎಂದೂ ಬೆಂಬಲ ನೀಡುವುದಿಲ್ಲ. ಧರ್ಮಾತ್ಮನಾದ ರಾಮನಿಗೆ ಬೆಂಬಲ ನೀಡುವುದು. ಆ ಹನುಮಂತ ಲಂಕೆಗೆ ಬೆಂಕಿ ಇಟ್ಟಾಗ ಸಂಭವಿಸಿದ ಅನಾಹುತವನ್ನು ನೆನೆದರೆ ಜೀವ ನಡುಗುತ್ತದೆ. ಇನ್ನು ವಾನರ ಸೈನ್ಯದೊಂದಿಗೆ ರಾಮ ಇಲ್ಲಿಗೆ ಬಂದಾಗ ಏನಾಗಬಹುದೆಂದು ನೆನೆಯುವುದೇ ಕಷ್ಟವಾಗಿದೆ. ಅದನ್ನೇ ಬಯಸಿದರೆ ಅದು ತಪ್ಪುತ್ತದೆಯೇ ಸುರಮೆ? ಅದನ್ನು ತಪ್ಪಿಸಲು ನನ್ನ ಪತಿಯು ಮಾಡಿದ ಸರ್ವ ಪ್ರಯತ್ನವು ವಿಫಲವಾದವಲ್ಲ ಅಕ್ಕ. ಅದೆಲ್ಲ ನನಗೆ ಗೊತ್ತು ಸುರಮೆ. ವಿಭೀಷಣ ಪಾಪ
ಸೋದರನ ಕ್ರೂರ ಮಾತುಗಳನ್ನು ಸಹಿಸಿಕೊಂಡು ಕಡೆಯ ತನಕ ಅವನ ಪ್ರಯತ್ನವನ್ನು ಮಾಡಿ ಮಾಡಿ ಅವನು ಸೋತು ಹೋದ. ಬರೀ ನನ್ನ ಪತಿ ಮಾತ್ರ ಸೋಲಲಿಲ್ಲ ಅಕ್ಕ, ಸೋದರ ಪ್ರೇಮವೂ ಸೋತು ಹೋಯಿತು. ನಿನ್ನ ಪುತ್ರ ಮೇಘನಾದ ಕೂಡ ರಾಜ್ಯಸಭೆಯಲ್ಲಿ ನನ್ನ ಪತಿಯನ್ನು ಕ್ರೂರ ಮಾತುಗಳಿಂದ ಅಪಮಾನಿಸಿದಂತೆ. ಆ ವಿಷಯವನ್ನು ಕೇಳಿ ನನಗೂ ತುಂಬಾ ವಿಷಾದವಾಗಿದೆ ಸುರಮೆ. ಕಡೆಗೆ ಇಷ್ಟವಿಲ್ಲದಿದ್ದರೂ ನೊಂದ ನನ್ನ ಪತಿ ಅನಿವಾರ್ಯವಾಗಿ ಒಂದು ನಿರ್ಧಾರ ಮಾಡಿಬಿಟ್ಟರು. ನಿರ್ಧಾರವೇ? ಯಾವ ನಿರ್ಧಾರ ಸುರಮೆ? ಈ ಲಂಕೆಯನ್ನು ತೊರೆಯುವ ನಿರ್ಧಾರ. ಇಲ್ಲ ಇಲ್ಲ ಸುರಮೆ, ಹಾಗಾಗಬಾರದು. ಅದರಿಂದ ದೊಡ್ಡ ಅನಾಹುತವೇ ಆಗುತ್ತದೆ. ನನ್ನ ಪತಿಯನ್ನು ಈ ವಿನಾಶಕಾರಿ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಮಾಡುವ ಶಕ್ತಿ ಇರುವುದು ವಿಭೀಷಣನಲ್ಲಿ ಮಾತ್ರ. ವಿಭೀಷಣ ಲಂಕೆಯನ್ನು ತೊರೆಯಬಾರದು. ರಾಮ ರಾವಣರ ಯುದ್ಧ ನಡೆಯಬಾರದು. ಲಂಕೆ ಉಳಿಯಬೇಕು. ನನ್ನ ಪತಿ ಉಳಿಯಬೇಕು. ಸೀತೆ ತನ್ನ ಪತಿಯನ್ನು ಸೇರಬೇಕು. ಅದಕ್ಕೆ ತಾನೆ ನನ್ನ ಪತಿ ಅಷ್ಟೆಲ್ಲ ಪ್ರಯತ್ನ ಪಟ್ಟದ್ದು, ಅಷ್ಟೆಲ್ಲ ನಿಂದನೆಗಳನ್ನು ಕೇಳಿದ್ದು. ಆದರೆ ಅವರ ಬೆಂಬಲಕ್ಕೆ ಒಬ್ಬರೂ ಬರಲಿಲ್ಲ. ಎಲ್ಲರೂ ರಾವಣನ ತಾಳಕ್ಕೆ ಕುಣಿದರೆ ಅವರೇನು ಮಾಡಬೇಕು? ಅಧರ್ಮ ಅನ್ಯಾಯಗಳನ್ನು ನೋಡುತ್ತಾ ಸುಮ್ಮನಿರಬೇಕೆ, ಅಥವಾ ತಾವು ಅದರಲ್ಲಿ ಭಾಗಿಯಾಗಬೇಕೆ? ಅದಕ್ಕೆ ಬೇರೆ ದಾರಿ ಇಲ್ಲದೆ ಅವರು ಆ ರಾಮನಿಗೆ ಶರಣಾಗಲು ಹೋದರು. ಸುರಮೆ, ನೀನೇನು ಹೇಳುತ್ತಿರುವೆ? ನಿಜವಾಗಲೂ ವಿಭೀಷಣನು ಲಂಕೆಯನ್ನು ತೊರೆದು ರಾಮನಿಗೆ ಶರಣಾಗಲು ಹೋದನೆ? ಹೌದು ಮಂಡೋದರಿ. ರಾವಣನ ವಿರುದ್ಧವಾಗಿ ಅಲ್ಲ, ಅಧರ್ಮದ ವಿರುದ್ಧವಾಗಿ ಲಂಕೆಯನ್ನು ತೊರೆದರು. ತಮ್ಮ 4 ಜನ ಆಪ್ತ ಮಂತ್ರಿಗಳೊಂದಿಗೆ ರಾಮನಿಗೆ ಶರಣಾಗುವ ಮೂಲಕ ಧರ್ಮಕ್ಕೆ ಬೆಂಬಲ ನೀಡಲು ಹೋದರು. ಅಯ್ಯೋ ವಿಧಿಯೇ, ಇದೇನಾಗಿ ಹೋಯಿತು? ವಿಭೀಷಣ, ನೀನೊಬ್ಬನಾದರೂ ನಿನ್ನ ಸೋದರನ ಅವಿವೇಕವನ್ನು ತಿದ್ದುವೆ ಎಂದುಕೊಂಡಿದ್ದೆ. ನಿನ್ನಿಂದ ಈ ಮಹಾ ವಿಪತ್ಕಾರಿ ಯುದ್ಧ ನಿಲ್ಲುವುದು ಎಂದುಕೊಂಡಿದ್ದೆ. ನೀನು ರಾಮನ ಬಳಿ ಹೋದ ಮೇಲೆ ಈ ಲಂಕೆಯನ್ನು, ನನ್ನ ಪತಿಯನ್ನು ಯಾರು ರಕ್ಷಿಸುವರು? ಬನ್ನಿ ಬನ್ನಿ, ಅಲ್ಲಿ ನೋಡಿ, ಅಲ್ಲಿ ನೋಡಿ. ಅಲ್ಲಿ ನೋಡಿ, ಒಬ್ಬ ತರುಣ ಪುರುಷನೊಂದಿಗೆ 4 ಪುರುಷರು ಯುದ್ಧ ಕಡೆಗೆ ಧಾವಿಸಿ ಬರುತ್ತಿದ್ದಾರೆ. ಅವರು ನಮ್ಮನ್ನು ಕೊಲ್ಲಲೆಂದೇ ಬರುತ್ತಿರಬಹುದೇ? ಹೌದು, ಹಾಗೆ ಅನಿಸುತ್ತಿದೆ. ನಾವು ನಮ್ಮ ಪ್ರಭುವಿಗೆ ವಿಷಯ ತಿಳಿಸುವುದು ಒಳ್ಳೆಯದು. ಬನ್ನಿ ಹೋಗೋಣ. ಪ್ರಭುವಿಗೆ ವಂದನೆಗಳು. ಪ್ರಭು, ಲಂಕೆಯ ಕಡೆಯಿಂದ ಒಬ್ಬ ತೇಜಸ್ವಿ ರಾಕ್ಷಸ, ಅವರ ಜೊತೆ 4 ರಾಕ್ಷಸರು
ಈ ಕಡೆಗೆ ಧಾವಿಸಿ ಬರುತ್ತಿದ್ದಾನೆ. ಪ್ರಭು, ಅಪ್ಪಣೆ ಕೊಡಿ, ಆ ರಾಕ್ಷಸರನ್ನು ಈಗಲೇ ಸಂಹರಿಸುತ್ತೇವೆ. ಸಾವಧಾನ ವಾನರ ವೀರರೇ, ಸಾವಧಾನ. ಆತುರದ ನಿರ್ಧಾರ ಬೇಡ. ಬಂದಿರುವವರು ಯಾರು, ಇಲ್ಲಿಗೇಕೆ ಬಂದಿದ್ದಾರೆಂದು ತಿಳಿಯದೆ ರಾಮಚಂದ್ರನೊಂದಿಗೆ ಸಮಾಲೋಚನೆ ನಡೆಸದೆ ನಾನೇ ನಿರ್ಧಾರ ಮಾಡುವುದು ಸೂಕ್ತವಲ್ಲ. ನೀವು ಈ ಕೂಡಲೇ ಹೋಗಿ ಬಂದಿರುವವರು ಯಾರು, ಇಲ್ಲಿಗೇಕೆ ಬಂದಿದ್ದಾರೆಂದು ತಿಳಿದು ಬನ್ನಿ. ಆನಂತರ ಮುಂದಿನ ಯೋಚನೆ. ಆಗಲಿ ಪ್ರಭು. ಯಾರಿರಬಹುದು? ಈ ಸಂದರ್ಭದಲ್ಲಿ ಇಲ್ಲಿಗೇಕೆ ಬಂದಿದ್ದಾರೆ? ಎಲೆ ಅಸುರನೇ, ನೀನು ಯಾರು? ಇಲ್ಲಿಗೆ ಏಕೆ ಬಂದಿರುವೆ? ನಿನಗಿಲ್ಲೇನಾದರೂ ಮಹತ್ವದ ಕಾರಣವಿದೆಯೇ? ಒಂದು ಮಾತು ಮಾತ್ರ ನೆನಪಿರಲಿ, ನೀನು ದುರುದ್ದೇಶದಿಂದ ಬಂದಿದ್ದರೆ, ಅಸತ್ಯವೇನಾದರೂ ನುಡಿದರೆ ನೀನು ಜೀವಂತವಾಗಿ ಉಳಿಯುವುದಿಲ್ಲ. ನನ್ನಲ್ಲಿ ಯಾವ ದುರುದ್ದೇಶವೂ ಇಲ್ಲ. ನನ್ನ ಮಾತನ್ನು ನಂಬಿ, ನಾನು ಸುಳ್ಳು ಹೇಳುವವನಲ್ಲ. ಹಾಗಾದರೆ ನೀನು ಯಾರು? ನಿನ್ನ ಪರಿಚಯವೇನು? ವಾನರ ವೀರರೇ, ಲಂಕೆಯ ರಾಜನಾದ ಅಧರ್ಮಿ ರಾವಣನ ತಮ್ಮ ನಾನು. ನನ್ನ ಹೆಸರು ವಿಭೀಷಣ. ಓಹೋ, ನೀನು ಆ ದುಷ್ಟ ರಾವಣನ ಸಹೋದರನೋ? ಹೌದು, ಆದರೆ ನಾನು ದುಷ್ಟನಲ್ಲ. ಮಹಾಪತಿವ್ರತೆಯಾದ ಶ್ರೀರಾಮನ ಧರ್ಮಪತ್ನಿ ಸೀತಾದೇವಿಯನ್ನು ಜನಸ್ಥಾನದಿಂದ ಅಪಹರಿಸಿ ರಾವಣ ಅಶೋಕವನದಲ್ಲಿ ರಾಕ್ಷಸಿಯರ ಕಾವಲಿನಲ್ಲಿಟ್ಟಿದ್ದಾನೆ. ಅದು ಪಾಪ, ಅಧರ್ಮ. ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸು ಎಂದು ಪರಿಪರಿಯಾಗಿ ಬುದ್ಧಿ ಹೇಳಿ ನಾನು ವಿಫಲನಾದೆ. ಅವನಿಂದ ಕಠಿಣವಾದ ಮಾತುಗಳನ್ನು ಕೇಳಿದೆ. ಅವನಿಂದ ಅಪಮಾನಿತನಾಗಿ ನನ್ನ ಹೆಂಡತಿ ಮಕ್ಕಳನ್ನು ತೊರೆದು ಶ್ರೀರಾಮನಿಗೆ ಶರಣಾಗಲು ಬಂದಿದ್ದೇನೆ. ಇವನು ರಾವಣನ ಸಹೋದರನೆನ್ನುತ್ತಿದ್ದಾನೆ, ಆದರೆ ರಾಮನಿಗೆ ಶರಣಾಗುತ್ತೇನೆ ಎನ್ನುತ್ತಿದ್ದಾನಲ್ಲ. ಹೌದು, ನನಗೂ ಏನೂ ಅರ್ಥವಾಗುತ್ತಿಲ್ಲ. ವಾನರ ವೀರರೇ, ಶರಣಾಗತ ವತ್ಸಲನಾದ ಶ್ರೀರಾಮನ ಬಳಿಗೆ ಹೋಗಿ ವಿಭೀಷಣ ಶರಣಾಗತನಾಗಿ ಬಂದಿದ್ದಾನೆಂದು ದಯಮಾಡಿ ತಿಳಿಸಿ. ಆಗಲಿ, ನಿನ್ನ ವಿಚಾರವನ್ನು ನಮ್ಮ ಪ್ರಭು ಸುಗ್ರೀವನಿಗೆ ತಿಳಿಸುತ್ತೇವೆ. ಅವರ ಆಜ್ಞೆಯಾಗುವವರೆಗೂ ನೀನು ಇಲ್ಲಿಯೇ ಇರು. ಪ್ರಭುವಿಗೆ ವಂದನೆಗಳು. ಏನು, ಅವನಾರೆಂದು ತಿಳಿಯಿತೆ? ತಿಳಿಯಿತು ಪ್ರಭು, ಅವನು ಲಂಕೆಯಿಂದ ಬಂದಿರುವ ಅಸುರ. ಲಂಕೆಯ ಅಸುರನೇ? ಅವನ್ಯಾರಂತೆ? ಇಲ್ಲಿಗೇಕೆ ಬಂದಿರುವನಂತೆ? ಅವನು ರಾವಣನ ತಮ್ಮ ವಿಭೀಷಣನಂತೆ. ನಮ್ಮ ಪ್ರಭು ಶ್ರೀರಾಮಚಂದ್ರನಿಗೆ ಶರಣಾಗಲು ಬಂದಿದ್ದಾನೆ. ಏನು, ರಾವಣನ ಸೋದರ ರಾಮನಿಗೆ ಶರಣಾಗಲು ಬಂದಿರುವನೆ? ವಿಚಿತ್ರವಾಗಿದೆಯಲ್ಲ. ಇದನ್ನು ನಂಬುವುದಾದರೂ ಹೇಗೆ? ನಮಗೂ ನಂಬಿಕೆ ಬರುತ್ತಿಲ್ಲ ಪ್ರಭು. ನೀವು ಅಪ್ಪಣೆ ಕೊಟ್ಟರೆ ಅವರನ್ನು ಬಂಧಿಸಿ ತರುತ್ತೇವೆ. ಬೇಡ ಬೇಡ, ಆತುರ ಪಡುವುದು ಬೇಡ. ಈ ವಿಚಾರದಲ್ಲಿ ರಾಮನ ಸಲಹೆಯನ್ನು ಪಡೆಯುವುದು ಸೂಕ್ತ. ನಾವು ನಿಮಗೆ ವಿಷಯ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿದು ಬರುವವರೆಗೂ ಅಲ್ಲಿಯೇ ಇರಬೇಕೆಂದು ಹೇಳಿ ಬಂದಿದ್ದೇವೆ ಪ್ರಭು. ಒಳ್ಳೆಯ ಕೆಲಸ ಮಾಡಿದಿರಿ. ಈ ವಿಚಾರವಾಗಿ ನಾನು ಮೊದಲು ರಾಮನೊಂದಿಗೆ ಮಾತನಾಡುತ್ತೇನೆ, ಆ ನಂತರ ಆ ವಿಭೀಷಣನೊಂದಿಗೆ ಮಾತನಾಡುತ್ತೇನೆ. ಅಲ್ಲಿಯವರೆಗೆ ಅವನ ಬಗ್ಗೆ ಗಮನವಿರಲಿ. ಅವನನ್ನು ಕಟ್ಟೆಚ್ಚರದಿಂದ ಕಾಯುತ್ತೀರಿ. ಹಾಗೇ ಆಗಲಿ ಪ್ರಭು. ನಾವು ಅತ್ತಿತ್ತ ಅಲುಗಾಡದಂತೆ ಅವರನ್ನು ಕಾಯುತ್ತೇವೆ. ಅವರೇನಾದರೂ ಉದ್ದಟವಾಗಿ ವರ್ತಿಸಿದರೆ ಕೂಡಲೇ ಬಂಧಿಸುತ್ತೇವೆ ಪ್ರಭು. ಆದರೆ ಅವರನ್ನು ನೋಡಿದರೆ ಆ ರೀತಿ ವರ್ತಿಸುವಂತೆ ಕಾಣುತ್ತಿಲ್ಲ ಪ್ರಭು. ಅವನ ಮಾತಿನಲ್ಲಿ ಸತ್ಯವಿರಬೇಕೆಂದು ನಂಬಿಕೆ ಬರುತ್ತಿದೆ ಪ್ರಭು. ಅದನ್ನು ನಿರ್ಧರಿಸಬೇಕಾಗಿರುವುದು ರಾಮಚಂದ್ರ. ನಾನು ಈ ಕೂಡಲೇ ರಾಮ ಲಕ್ಷ್ಮಣರೊಡನೆ ಈ ವಿಷಯವಾಗಿ ಮಾತನಾಡುತ್ತೇನೆ. ಅಲ್ಲಿಯವರೆಗೂ ನೀವು ಎಚ್ಚರಿಕೆಯಿಂದ ಇರಿ. ಹಾಗೇ ಆಗಲಿ ಪ್ರಭು.